ವಿಧ ವಿಧವಾದ ಗೋಪುರಗಳಿಂದಲೂ ಮೇಲು ಪೂರ್ವಗಳಿಂದಲೂ ರಾಜ ರಚಿಸುತ್ತಿರುವ ಈ ಅರಮನೆಯನ್ನು ಮಹೇಂದ್ರನ ಹಲಗೋವಂತೆ ಅಲಂಕರಿಸುತ್ತಿರುವುದು. ಈ ಪುರಪ್ರವೇಶ ಮಾಡೋಣವೆಂದರೆ ಈ ರಾತ್ರಿ ಪುರಪ್ರವೇಶ ಮಾಡೋಣವೆಂದರೆ ಕೋಟೆ ಬಾಗಿಲಲ್ಲಿ ಪರ್ವತಾಕಾರದ ರಾಕ್ಷಸೆಯು ಮಲಗಿರೋಳು. ಏನು ಮಾಡಲಿ? ಇವಳನ್ನು ಎಚ್ಚರಿಸದೆ ಹೋದರೆ ಕಳ್ಳನಂತೆ ಹೋಗುವುದು ಸರಿಯಲ್ಲ. ಇವಳನ್ನು ಎಚ್ಚರಿಸಿ ಇಲ್ಲಿನ ವಿದ್ಯಮಾನವನ್ನು ತಿಳಿದು ಮುಂದಕ್ಕೆ ಹೋಗುವೇನು? ಯಾವುದೋ ಈ ದಿನ ಏನಿದು ಈ ತರ ನಿದ್ದೆ ಬರುತ್ತಿಲ್ಲವಲ್ಲ? ಏನಿದು ನಿರಾಯಸವಾಗಿ ಈ ಪುರ ಪ್ರವೇಶ ಮಾಡೋಣವೆಂದರೆ ಈ ಕೋಟೆ ಬಾಗಿಲಲ್ಲಿ ಪರ್ವತಾಕಾರಳಾದ ರಾಕ್ಷಸಿಯು ಮಲಗಿರುವಳು. ಆಕೆ ನಿದ್ರಿಸಿರುವಾಗ ನಾನು ಕಳ್ಳನಂತೆ ಹೋಗುವುದು ಸರಿಯಲ್ಲ. ಆಕೆಯನ್ನು ಎಚ್ಚರಿಸಿ ಇಲ್ಲಿನ ವಿದ್ಯಮಾನವನ್ನು ತಿಳಿದು ಮುಂದಕ್ಕೆ ಹೋಗುವೇನು? ಯಾರೋ ಲಂಕಾ ನಗರದ ಲಂಕಿನಿ ಯಾರಲ್ಲ ಕುಲ ತಿರುಗಿ ಹೋಗುವೆ ಲಂಕಾ ನಗರದ ಲಂಕಿನಿ ನಾನು ಲಿಂಗದಿಂದ ಕಾದಿರುವೆ ಶಂಕೆಯಿಲ್ಲದೆ. ಲಂಕಾ ನಗರದ ಲಂಕಿನಿ ನಾನು ಲಿಂಗದಿಂದ ಕಾದಿರುವೆ ಶಂಕೆಯಿಲ್ಲದೆ. ಅನುಮಾನೇನೋ ಆದೊಡೇನೋ ಕಣ್ಣು ಮೂರು ಉಂಟೆ ನಿನಗೆ ನಿನ್ನ ತಿನ್ನುವ ಮಾರಿ ನಾನು. ನಿನ್ನ ತಿನ್ನುವ ಮಾರಿ ನಾನು ನಿನ್ನ ಕೊಡದ ನಿನ್ನ ಕಲ್ಲುವೆ ಯಾರ ಲೋಕವಿಯೇ ಬಂದಿದೆ ಯಾರ ಲೋಕವಿಯೇ ನನ್ನ ನಂಗುವ ಮಾರಿ ನೀನಾದೊಡೆ. ನನ್ನ ನಂಗುವ ಮಾರಿ ನೀನಾದೊಡೆ ನಿನಗೆ ಬಂದು ಮಕ್ಕಳು ಹೊರದಾನವೇ ಹದಮಳ ಹೆಲ್ಲೆ ಹದಮಳ ಹೆಲ್ಲೆ ಏನು ಹೇಳಿದೆ? ಹನುಮಂತ ನೀನಾದರೆ ಕಣ್ಣು ಉರುಂಟೆ ಎಂದು ಹೇಳಿದೆಯಲ್ಲ. ಇದು ದೈವ ನಿರ್ಮಿತವಾದ ಈ ಎರಡು ಕಣ್ಣುಗಳು ನಿಮ್ಮ ರಾಕ್ಷಸ ಕುಲಕ್ಕೆ. ಮೃತ್ಯು ಸರಿಪಾದ ಕಣ್ಣು ಇನ್ನೊಂದು ಕಡೆ ನೋಡಿದ್ಯಾ? ಇಲ್ಲವೋ ಕೋಡಗ, ನಾನು ಯಾರೆಂಬುದನ್ನು ಹರಿತೆಯಾ? ಓಹೋ, ನಾನು ಮರೆತಿದ್ದೇನು. ಅಮ್ಮ, ತಾವು ಯಾರು? ತಮ್ಮ ಹೆಸರೇನು? ತ್ರಿಲೋಕ ವಿಖ್ಯಾತಿ ಪರಾಕ್ರಮಿ ಬಲಿಶಾಲಿಯಾದ ರಾವಣ ಸರ್ವಭೌಮನಿಂದ ನೇಮಿಸಲ್ಪಟ್ಟಿರುವ ಈ ಲಂಕಿಣಿಯನ್ನು ಇಷ್ಟೊಂದು ಉದಾಸೀನತೆಯಿಂದ ಮಾತನಾಡುತ್ತಿರುವಯ? ನಿನ್ನ ನಾಲಿಗೆಯನ್ನು ಸೀಳಿ ರಕ್ತಪಾನ ಮಾಡಿರುವೇನೋ, ಎಚ್ಚರ. ಓಹೋ, ಲಂಕಿಣಿಯೋ ಕಿಣಿಕಿಣಿಯೋ, ಆದರೂ ರೂಪಯವನಳು, ದಯಾಶಾಲಿನಿ, ಶಾಂತಾತ್ಮಳು. ಓಹೋಹೋ, ಏನು ಹಡಕವಾದ ಹೆಣ್ಣು ನೀನು. ಏನನ್ನು ಹೇಳಲಿ ನಿನ್ನ ಬೆಡಗನ್ನು? ಸಾಕು, ಬಾಯಿ ಮುಚ್ಚು. ಹೆಚ್ಚಿಗೆ ಹೇಳಿದರೆ ಯಮಪುರದ ಮಾರ್ಗವನ್ನೇ ಹುಡುಕಬೇಕಾಯಿತು. ಎಚ್ಚರ. ಎಲ್ಲವೋ ಕಪ್ಪಿಯೇ, ಹರಿಹರ ಬ್ರಹ್ಮಾದಿಗಳಿಂದಲೂ ಪ್ರವೇಶಿಸಲು ಅಸಾಧ್ಯವಾದ ಈ ಲಂಕಾ ನಗರವನ್ನ ಕೇವಲ ಮರ್ಕಟನಾದ ನಿನ್ನಿಂದ ಸಾಧ್ಯವೇನೋ? ಬಂದ ದಾರಿಯನ್ನು ಹಿಡಿದು ಹೊರಟು ಹೋಗು.
ಹರಿಹರ ಬ್ರಹ್ಮಾದಿಗಳಿಗೆ ಅಸಾಧ್ಯವಾಗಿರಬಹುದು, ಆದರೆ ಈ ಮೂರ್ತಿಗೆ ಯಾವುದೂ ಅಸಾಧ್ಯವಲ್ಲ. ಅದು ಇರಲಿ, ನೀನು ಯಾರು? ನಾನು ಕೇವಲ ಮರ್ಕಟನು, ಕಾಡುಗಳಲ್ಲಿ ವಾಸ ಮಾಡತಕ್ಕವನು. ಇಂಥ ಶೃಂಗಾರವಾದ ವನವನ್ನು ನಾನು ಎಂದೂ ಎಲ್ಲಿಯೂ ನೋಡಿಲ್ಲ. ಆದ್ದರಿಂದ ಒಂದಾವರ್ತಿ ಪಟ್ಟಣವನ್ನು ನೋಡಿಕೊಂಡು ಹಾಗೆ ಹೋಗಿ ಹೀಗೆ ಬರುವೆನು. ಮನಸ್ಸು ಏಡಿ ಬಡಾಯಿ ಮಾಡಿ ನಗರಕ್ಕೆ ಹೋಗುವುದೆಂತೆಂತೋ, ಮನಸ್ಸು ಏಡಿ ಬಡಾಯಿ ಮಾಡಿ ನಗರಕ್ಕೆ ಹೋಗುವುದೆಂತೆಂತೋ, ಕೋಡಿಯ ಮನ್ನ ಒಡೆಯದ ಮನ್ನ ತಡೆ ಬಿಟ್ಟು ಎಂದಿಂದ ಗಡಿಗಡೆ ಕೊಲ್ಲುವ ಹಲ್ಲುವೆನ ಪೂಜೆ ಧನುವುದು ಗುರುಗಳ ವರ್ಗೋ ಬರಬೇಕು ಇರಲೇ ಸಾಕು ಮಂಗಾಟ, ಮುಜಿಯೇ ಮದೇನ ಬೇಗ ಹಲ್ಲುವೆನೀಗ ಚೈಕೂಳೆ ಒಡೆಯುವೆನ ಹೊಡೆಯುವೆನೆ ಒಡೆಯುವೆನ ಹೊಡೆಯುವೆನೆ ಒಡೆಯುವೆನ ಹೊಡೆಯುವೆನೆ. ಎಲವಾ ಕೋಡಗ, ಈಗಲೂ ನಿನಗೆ ಪ್ರಾಣದಾನ ಮಾಡಿರುವೆನು. ಬಂದ ದಾರಿಯನ್ನು ಹಿಡಿದು ಹೊರಟುವಾಗು. ಓಹೋ, ಇವಳ ಹರಟೆಯು ಪ್ರಬಲವಾಯಿತು. ಶ್ರೀಹತ್ಯೆ ಮಾಡಬಾರದೆಂದು ಸುಮ್ಮನೆ ಇದ್ದುದಕ್ಕಾಗಿ ನನಗೆ ಪ್ರಾಣದಾನ ಮಾಡುವಳಂತೆ. ಶ್ರೀರಾಮನ ಕಂಟಕಕ್ಕೆ ಶ್ರೀರಾಮನ ಕಾರ್ಯಕ್ಕೆ ಕಂಟಕಳಾದ ಈಕೆಯನ್ನು ಸಂಹರಿಸುವುದು ಪಾಪವೆನಿಸಲಾರದು. ಎಲೈ ರಾಕ್ಷಸಿ, ಏನು ಹೇಳಿದೆ? ನನಗೆ ಪ್ರಾಣದಾನ ಮಾಡುವೆಯಾ? ಈಗಲೇ ನಿನ್ನನ್ನು ಹೆಮಪುರಿಗೆ ಕಳಿಸುವೆನು. ಹಾಗಾದರೆ ಈ ಮುಷ್ಟಿಯಿಂದ 3 ಪ್ರಹಾರಗಳನ್ನು ಕೊಡುವೆನು, ಅದನ್ನು ತೆಗೆದುಕು ನೋಡೋಣ. ಓ, ಆಗಬಹುದು. ಬಂದು ಕುತ್ಕೋ. ಜೈ ಚಾಮುಂಡೇಶ್ವರಿ, ಜೈ ಜೈ ರವಿವೀರ ಸಮರ್ಥ. ಈಗಲೂ ಬದುಕಿರುವುದಲ್ಲ ಕೋಡಗ, ಇರಲಿ, ಈಗಲೇ 2ನೇ ಪ್ರಹಾರವನ್ನು ಕೊಡುವೆನು. ಓಹೋ, ಈ ಕಪಿ ಇದು ಜಾಸ್ತಿ ಆಯಿತು. ಜೈ ಜೈ ರವಿವೀರ ಸಮರ್ಥ. ಓಹೋ, ಈಗಲೇ 3ನೇ ಪ್ರಹಾರನ ತಡೆದುಕೋ, ನಿನ್ನ ಮನೆ ದೇವರನ್ನ ತಿಳಿದುಕೋ. ರಾವಣೇಶ್ವರ, ಚಾಮುಂಡೇಶ್ವರಿ, ಈಗಲೇ ಈ ಕೋಡಗವನ್ನು ಸಮುದ್ರಕ್ಕೆ ಎಸೆದು ಬರುವೆನು. ಜೈ ಜೈ ರವಿವೀರ ಸಮರ್ಥ. ಓ, ಬದುಕಿರುವುದಲ್ಲ. ಜೈ ರಾಕ್ಷಸಿ, ಈಗ ನನ್ನ ಸರದಿ, ಕುಳಿತುಕೋಬ. ನೀನು ಯಾವ ಇಷ್ಟ ದೇವರನ್ನು ನೆನೆಸಿಕೊಳ್ತೀಯ ಈಗ? ಜೈ ಜೈ ರವಿವೀರ ಸಮರ್ಥ. ಮಹಾನುಭಾವನಾದ ವಾನರೇಂದ್ರನೇ, ನನ್ನನ್ನು ಕ್ಷಮಿಸು. ಬ್ರಹ್ಮಶಾಪವು ಇಂದಕ್ಕೆ ಫಲಿಸಿತು. ವಾನರ ವೀರನಿಂದ ಸೋಲಿಸಲ್ಪಟ್ಟು ಅಲ್ಲಿಂದ ಮೊದಲುಗೊಂಡು ದಶಕಂಠ ರಾವಣನ ಪರಾಜಯವು, ಶ್ರೀರಾಮಚಂದ್ರನಿಗೆ ಅವಿದ್ಯೆಯು ಉಂಟಾಗಿ ರಾಮನ ಬಾಣದಿಂದ ರಾಕ್ಷಸರ ಕುಲವು ಧ್ವಂಸವಾಗುವುದು. ನಿನ್ನ ಇಷ್ಟಾನುಸಾರ ಹೋಗಬಹುದು. ಲಂಕಿಣಿ, ನಿನ್ನ ಮಾತು ಸಫಲವಾಗಬೇಕೆಂಬುದೇ ನನ್ನ ಬಯಕೆ. ಜೈ ಜೈ ರವಿವೀರ ಸಮರ್ಥ.
ಸೀತೆಯ ಕಾಣುವ ರೀತಿಯ ಯಾವುದೋ ಆಕೆಯ ಕಾಣುವ ಪಟ್ಟಣನಲ್ಲವ ಸೋತಿಗೆ ನಲ್ಲವೇ ಚಿತ್ತರದ ರಾಮನ ಭಕ್ತಿಯ ಶ್ರೀಮುಖ ಜಾಗಯ ಸೀತೆಯು ಕಾಣುವ ರೀತಿಯ ಯಾವುದೋ ಮಾತೆಯ ಪಾದವ ಸೀತೆಯು ಕಾಣುವ ಓಹೋ ಓಹೋ ನಾನು ಹುಡುಕುತ್ತಾ ಈ ನೀಶನ ಶಯನಾಗೃಹಕ್ಕೆ ಬಂದಂತೆ ತೋರುತ್ತಿರುವುದಲ್ಲ. ಈ ಶಯನಾಗೃಹದಲ್ಲಿ ಸಾವಿರಾರು ಸ್ತ್ರೀಯರು ಮಧುಪಾನ ಮತ್ತರಾಗಿ ತನ್ನ ಮೈಯನ್ನು ತಾವೇ ಮರೆತು ಸ್ವಇಚ್ಛೆಯಿಂದ ನಿದ್ರಿಸುತ್ತಿರುವರು. ಇದರಲ್ಲಿ ಕೆಲವರು ಈ ನೀಚನ ಬಲಾತ್ಕಾರದಿಂದಲೂ, ಮತ್ತೆ ಕೆಲವರು ಈ ನೀಚನ ಅಧಿಕಾರ ಐಶ್ವರ್ಯಗಳಿಂದಲೂ, ಮತ್ತೆ ಕೆಲವರು ಈ ಧ್ರುವನ ಬಲಾತ್ಕಾರದಿಂದಲೂ ಯಾವ ತೊಂದರೆಯಾಗಿ ತೋರುತ್ತಿರುವುದು. ಇಲ್ಲಿಯೂ ಸೀತಾಮಾತೆ ಇಲ್ಲವಲ್ಲ, ಏನು ಮಾಡಲಿ? ಸ್ತ್ರೀಯರನ್ನು ಸ್ತ್ರೀ ಸಮೂಹದ ಮಧ್ಯದಲ್ಲದೆ ಪುರುಷರ ಮಧ್ಯದಲ್ಲಿ ಹುಡುಕಲಾದೀತೆ. ಹಾ ರಾಮ, ದಶರಥ ರಾಮ. ಅದು ಜಾನಕಿಯನ್ನು ಕಂಡನು, ಜನಕಸುತೆಯನ್ನು ಕಂಡನು. ಅದು ಮಾತೆಯನ್ನು ಕಂಡನು. ಅಯ್ಯೋ ಅಯ್ಯೋ, ಮಾತೆಯ ಸಿಕ್ಕಿಲ್ಲ ಮನುಷ್ಯನ ಸಂತೋಷ ಪಟ್ಟನು. ಅಯ್ಯೋ, ಲೋಕಮಾತೆಯ ಸೀತೆಯಲ್ಲಿ, ಈ ಜನಗೆಯಲ್ಲಿ, ಈ ನೀಚನ ಶಯನಾಗೃಹದಲ್ಲಿ ಇರುವಂತ ನೋಡು. ಹಾ ರಾಮ, ದಶರಥ ರಾಮ. ಮೋಸ ಕಾರ್ಯವ ದುರ್ದೈವವೇ. ಘನ ಮಹೇಶನ ಕರಂಗಳ ಧನದಗೆ ಮರುಳಾದಯ ಓ ಸವಾದು ರಾಮ, ಓ ಸವಾದು ಅಯ್ಯೋ ರಾಮಚಂದ್ರ, ಈ ಪಾಪವನ್ನು ನನ್ನ ಕಣ್ಣಿಂದ ಹೇಗೆ ನೋಡಲಿ ದೇವ ರಾಮ ಶ್ರೀರಾಮಚಂದ್ರ. ಮಾತಾಯಿ ಸಿಕ್ಕಿല്ലെಂದು ಮನಸ್ಸಿನಲ್ಲಿ ಸಂತೋಷ ಪಟ್ಟನು. ಈ ನನ್ನ ಕಣ್ಣಿನಿಂದ ಹೇಗೆ ನೋಡಲಿ ದೇವ. ಲೋಕಾಭಿರಾಮ ದಶರಥ ರಾಮ, ಈ ಕೃತ್ಯವನ್ನು ನನ್ನ ಕಣ್ಣಿಂದ ನೋಡಲು ಕಳಿಸಿದೆ ದೇವ. ಓಹೋ, ಈ ನೀಚನ ಮನೆಗೆ ನಿದ್ರಿಸುತ್ತಿರುವಾಗಲೇ ಸಂಬಂಧಿಸಿ ಬಿಡಲೇ. ಛೇ ಛೇ ಛೇ, ನಾನು ದುಡುಕಿ ಕ್ಷಣಕಾಲದಲ್ಲಿ ಎಂತಹ ಕಾರ್ಯವನ್ನು ಮಾಡುತ್ತಿದ್ದನು. ಶತ್ರು ಮಲಗಿ ನಿದ್ರಿಸುತ್ತಿರುವಾಗ ಸಮ್ಮರಿಸುವುದು ಶುದ್ಧ ಹೇಳಿದನ. ಪ್ರತ್ಯಕ್ಷವಾದರೂ ಪ್ರಾಮಾಣಿಸಿ ನೋಡಬೇಕೆಂಬುದು ಆರೋಗ್ಯ ಇರುವುದು. ಶ್ರೀರಾಮಚಂದ್ರನು ಜಾನಿಕೆಯಲ್ಲಿ ಕೆಲವು ಕುರುಗಳನ್ನು ಹೇಳಿರುವನು, ಅದನ್ನು ಪರೀಕ್ಷಿಸಿ ನೋಡುವೆನು. ಪದ್ಮರೇ
ತೀರದಲ್ಲಿ ವಿಧಸ್ತೋರುತ್ತಿದೆ ಹೆಳದಂಡೆಯ ಮೇಲೆ ಅಚ್ಚಲಾಂಛನವಿಲ್ಲ ಮುಂಬೈಯ ಮೇಲೆ ಹಚ್ಚು ಸನದ ಹಿವಳಲ್ಲ ಮಾತೆ ಹಿವಳಲ್ಲ ಹರಸಿ ನೋಡೆ ಲೋಕ ಮಾತೆಯಾದ ಜನಕಸುವೆಯಲ್ಲಿ ಶ್ರೀರಾಮಚಂದ್ರನು ಕೆಲವು ಕುರುಹುಗಳನ್ನು ಹೇಳಿರೋನು. ಈಕೆಯು ಸೀತಾಮತೆಯಲ್ಲ, ಈಕೆಯು ದಶಗಂಡನ ಪತ್ನಿಯಾದ ಮಾಂಡೋದರ ಇರಬಹುದು. ಶ್ರೀರಾಮಚಂದ್ರನು ಹೇಳಿದ ಕುರುಗಳಲ್ಲಿ ಈಕೆಯಲ್ಲಿ ಒಂದಾದೂ ಇಲ್ಲ. ಈಕೆಯ ಮುಖದಲ್ಲಿ ಶುದ್ಧ ವೈರತ್ವ ತೋರುತ್ತದೆ. ಶ್ರೀರಾಮಚಂದ್ರನು ಮಾದೇವರ ಪಾದಗಳಲ್ಲಿ ಸೀತಾಮಾತೆಯವರ ಪಾದಕಮಲದಲ್ಲಿ ಪದ್ಮರೇಖೆ ಇರುವುದೆಂದು ಹೇಳಿದನು. ಆದರೆ ಈಕೆಯ ಪಾದಕಮಲದಲ್ಲಿ ಕಾಕಾರ ಕೈ ಇರುವುದು. ಸೀತಾಮಾತೆ ಇವಳಲ್ಲ. ಇಲ್ಲೂ ಸೀತಾಮಾತೆ ಇದ್ದ ಮೇಲೆ ಇನ್ನೇನಿರಬಹುದು? ಜಡನವಿದು ಪಡೆಯನವಾಗೆಯ ಮಗದಿಗೆ ಬಿಡುವೆನ ಸೊಯಲಿಗ ನಾನು ತಡೆಯ ಶಾತನ ಜಗದಂಗ್ಯ ರಾಮ 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 ತಡೆಯ ಶೋಧವ ಜಗದಂಗ್ಯ ತಡೆಯ ಶೋಧವ ಜಗದಂಗ್ಯ ತಡೆಯ ಶೋಧವ ಜಗದಂಗ್ಯ ವಡ ನಡುವಿನ ಬಾಳೆಯ ಹನುಮತಾನೆ ಬೋನೆ ಸೀತೆಯ ರಾಮ 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 ಶ್ರಮವ ಪಂದಿದೆ ಗಮನಿಗೊಂಡಿದೆ ಮಾತೆ ಜಾಗತಿಯ ತಡೆಯ ಶೋಧವ ಜಗದಂಗ್ಯ ತಡೆಯ ಶೋಧವ ಜಗದಂಗ್ಯ ವಡ ನಡುವಿನ ಬಾಲೆಯ ಹನುಮತಾನೆ ಭೂಮಿ ರಾಮ 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 ರಾಮಚಂದ್ರ ರಾಮಚಂದ್ರ ಈ ಕೃತ್ಯವನ್ನು ನನ್ನ ಕಣ್ಣಿಂದ ಹೇಗೆ ಹೇಳಲಿ? ಈ ಪಟ್ಟಣದಲ್ಲಿ ಒಂದು ಇರುವೆ ಸಂಚರಿಸುವಷ್ಟು ಜಾಗವನ್ನು ಹುಡುಕಿದೆನು, ಆದರೂ ಮಾದೇವರು ಕಾಣಲಿಲ್ಲ. ಏನು ಮಾಡಲಿ? ಮಾಡುವುದೇನು? ಈ ತ್ರಿಕುಟಾಚಲನೆ ಸೇರಿರುವ ಈ ಲಂಕಾಪಟ್ಟಣವನ್ನು ಈ ನನ್ನ ಲಾಂಘನದಲ್ಲಿ ಭೇದಿಸಿಕೊಂಡು ಹೋಗಿ ಶ್ರೀರಾಮನ ಪಾದಗಳ ಮುಂದೆ ಉರುಳಿಸುವೆನು. ಆಗ ಮಾದೇವರನ್ನು ಶ್ರೀರಾಮಚಂದ್ರರಲ್ಲಿ ಹುಡುಕಿಕೊಳ್ಳಿ. ಜೈ ಜೈ ರಘುವೀರ ಸಮರ್ಥ. ಆಂಜನೇಯ
ಆಂಜನೇಯ, ಈ ತ್ರಿಕೂಟ ಛಲವನ್ನು ಕೀಳಬೇಡ. ಅಶೋಕವನಕ್ಕೆ ಹೋಗು, ಅಲ್ಲಿ ಸೀತಾಮಾತೆಯ ದರ್ಶನವಾಗುವುದು. ಪಾಹಿಮಾಂ ಪಾಹಿಮಾಂ. ಕ್ಷಣ ಮಾತ್ರದಲ್ಲಿ ನಾನು ದುಡುಕಿ ಎಂತಹ ಅನರ್ಥವನ್ನುಂಟು ಮಾಡುತ್ತಿದ್ದರು. ವನದಲ್ಲಿ ಸೀತಾಮಾತೆ ಇರುವಳೆಂದು ನಾನು ತಿಳಿದಿದ್ದೇನು. ಈ ಹೆಸರಿನಿಂದ ಅದು ದೃಢವಾಯಿತು. ನಾನು ಈಗಲೇ ಅಶೋಕವನಕ್ಕೆ ಹೋಗಿ ಸೀತಾಮಾತೆಯನ್ನು ನೋಡುವೆನು. ರಾವಣ ಸರ್ವಭೌಮಗೆ ಜೈ ಪರಾಗ್, ರಾವಣ ಸರ್ವಭೌಮಗೆ ಜೈ ಪರಾಗ್, ರಾವಣ ಸರ್ವಭೌಮಗೆ ಜೈ ಪರಾಗ್, ಜೈ ಪರಾಗ್. ಮನಸ್ಸು ತರಗತಿ ಗಣಪಮವೈ ರೈತ ಸಮಾಚಾರಗಳ ಬೋಧಿಪ, ರೈತ ಸಮಾಚಾರಗಳ ಬೋಧಿಪ. ಮನಸ್ಸು ತರಗತಿ ಗಣಪಮವೈ ಬೇಕು ನಿನ್ನ ತನ್ನ ಜಾಪಗಾರಿಯಾತಿ ಮುನ್ನ ನಿನ್ನ ಕೇತು ನಿನ್ನ ತನ್ನ ಜಾಪಗಾರಿಯಾತಿ ಮುನ್ನ. ಒಂದರ ಹರಿಷ ಒಂದೆರಡು ನಿಮಿಷ, ಒಂದರ ಹರಿಷ ಒಂದೆರಡು ನಿಮಿಷ. ಅದರ ಮದರ ಸುತದೆಯನ್ನು ತೆಗೆಯುವೆ, ಅದರ ಮದರ ಸುತದೆಯನ್ನು ತೆಗೆಯುವೆ. ಮನೋದು ತರಗತಿ ಗಣಪಮವೈ ರೈತ 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 ಸಮಾಚಾರಗಳ ಬೋಧಿಪ. ಮನೋದು ತರಗತಿ ಗಣಪಮವೈ. ಛತ್ರರಾದ ರಾಕ್ಷಸನೊಡನೆ ಮಹಾರಾಜಗಳ ಸಂಧಾನಗಳನ್ನು ಏರ್ಪಡಿಸಿದನು. ಜಾನಕಿಯ ಮನಸ್ಸನ್ನು ನನ್ನ ಕಡೆಗೆ ತಿರುಗಿಸದಂತೆ ಹೇಳಿದನು. ಅವರೆಲ್ಲರೂ ನನ್ನ ಕಾರ್ಯದಲ್ಲಿ ನಿರತರಾಗಿರುವರು. ನಯ ಭಯಗಳಿಂದಲೂ ಬೇಗ ಸಂಧಾನದಿಂದಲೂ ಇದುವರೆಗೂ ಆ ಜಾನಕಿಯ ಮನಸ್ಸನ್ನು ನನ್ನ ಕಡೆಗೆ ತಿರುಗಿಸಲಿಲ್ಲ. ರಾಮಚಂದ್ರ, ಈ ದುರುಳನಾದ ರಾವಣನು ನನ್ನನ್ನು ಅಪಹರಿಸಿರುವುದು ನಿಮಗಿನ್ನೂ ತಿಳಿದಿಲ್ಲವೇ? ಇನ್ನು ಎಷ್ಟು ದಿನ ನಾನು ಈ ಪಾಪಿಯ ಬಂಧನದಲ್ಲಿರಬೇಕು? ಬೇಗನೆ ಬಂದು ನನ್ನನ್ನು ಇಲ್ಲಿಂದ ಕರೆದುಕೊಂಡು ಹೋಗಬಾರದಿ ಪ್ರಭು. ಅದು ಹೀಗೆ ಸೀತಾಮಾತೆಯು ನಾನು ಜನಕ ಸುತ್ತನೆಯನ್ನು ಕಂಡೆ. ನಾನು ನನ್ನ ಜನ್ಮ ಸಾರ್ಥಕವಾಯಿತು. ಓಹೋ, ಏನಿದು? ಯಾವನೋ ರಾಕ್ಷಸನು ಅಟ್ಟಹಾಸದಿಂದ ಇತ್ತಲೇ ಬರುತ್ತಿರುವನು. ನಾನು ಇಲ್ಲಿಯ ಮರೆಯಲೇ ಇದ್ದು ಇಲ್ಲಿನ ವಿದ್ಯಮಾನಗಳನ್ನು ತಿಳಿದುಕೊಳ್ಳುವೆನು. ಸೀತಾ, ಇನ್ನೂ ರಾಮನ ಮನ ಬಿಡಲಿಲ್ಲವೇ? ಮುದ್ದಾಡುವೆ ಬಾ ಮೋಹಿನಿ, ಮುದ್ದಾಡುವೆ ಬಾ ಮೋಹಿನಿ, ಮುದ್ದಂಪು ಜಗಳಾನೈ ಮುದ್ದಾಡುವೆ ಬಾ ಮೋಹಿನಿ. ಸೊಗಸಿನ ಕಣ್ಣು ಸೊಬಗಿನ ಮನೆ, 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 ಸೊಗಸಿನ ಕಣ್ಣು ಸೊಬಗಿನ ಮನೆ. ಮುದ್ದಾಡುವೆ ಬಾ ಮೋಹಿನಿ, ಮುದ್ದಂಪು ಜಗಳ ಮಗನೆ, ಮುದ್ದಾಡುವೆ ಬಾ ಮೋಹಿನಿ. ಮುದದಿ
ಬಾರಿ ಮುಖವ ತೋರೆ ಮುದದಿ ಬಾರಿ ಮುಖವ ತೋರೆ ಮುದದಿ ಬಾರೆ ಮುಖವ ತೋರೆ ಮುದದಿ ಬಾರೆ ಮುಖವ ತೋರೆ ಬರೆಯಳಿಂದ ಬಹುವಿದಾದಳು ದುಗುಡವೇ ತಗೆ ವಿಗಲೋಚನೆಗೆ ಗಟೆಂದರಿತು ಗುಣಾಕರೆ ದಾಡುವೆ ಬಾ ಮೋಹಿನಿ ಮುದ್ದಂಬುಜದಳ ನಯನ ಮುತ್ತಾಡುವೆ ಬಾ ಮೋಹಿನಿ ರವಮ್ಮನಾರಿ ಎಲ್ಲವಮ್ಮನಾರಿ ಈ ಯಮನಿಂದ ಫಲವಿಲ್ಲ ಜಗತ್ತಿಕೆಯಾದ ಪರಾಕ್ರಮಚಾರಿಯಾದ ಈ ರಾವಣ ಸಾರ್ವಭೌಮನಿಗೆ ಅರಸಿಂದೆನಿಸು ಸುಖದಿಂದ ಬಾಳು ನಡೆ ಅರಮನೆಗೆ ಹೋಗೋಣ ಛೀ ಪಾಪಾತ್ಮನೆ ಎಂತಹ ಮಾತುಗಳನ್ನಾಡಲು ನಾಚಿಕೆ ಆಗುವುದಿಲ್ಲವೇ ನಿನಗೆ ರಾಮಚಂದ್ರ ಈ ದುಳ್ಳನ ದುರಾಲಾಪಗಳ ಕಿವಿಗೊಟ್ಟು ಅದು ಹೇಗೆ ತಾನೇ ನಾನು ಜೀವಿಸಲಿ ಈ ದುರ್ವಾಕ್ಯಗಳನ್ನು ಕೇಳಿ ಅದು ಹೇಗೆ ತಾನೇ ನಾನು ಸಹಿಸಲಿ ರಾಮಚಂದ್ರ ಬೇಗನೆ ಬಂದು ನನ್ನಿಂದ ಕರೆದುಕೊಂಡು ಹೋಗಬಾರದೆ ಪ್ರಭು ಈ ಶ್ರೇಷ್ಠ ಬಲವು ಧನಾಚಾರವಾಗಿ ತೋರುತ್ತಿರುವುದು ಎಲೈ ಮೇಲೆ ಇನ್ನೂ ರಾಮನ ಮರವನ್ನು ಬಿಡಲಿಲ್ಲವೇ ಕಾಂತಾಮಣಿ ಒಳ್ಳೆ ಕಾಮನರಿಗೆ ಒಳ್ಳೆ ನಾ ಬಂದಿದ್ದೆ ಕಾಂತಾಮಣಿ ಒಳ್ಳೆ ಕಾಮನರಿಗೆ ಒಳ್ಳೆ ನಾ ಬಂದಿದ್ದೆ ಮೃಗಗಳು ಕಾಣಣ್ಣ ಭುಜಗವೇಣಿಗೆ ಕಾಣಿಯೇ ಮೃಗಗಳು ಕಾಣಣ್ಣ ಭುಜಗವೇಣಿಗೆ ಕಾಣಿಯೇ ಅದರ ಮನಕ್ಕೆ ಬಾರದ ಅದರ ಮನಕ್ಕೆ ಬಾರದ ಕಾಂತಾಮಣಿಯಲ್ಲ ಕಾಮನರಿಗಿಲ್ಲ ಅಗ್ಗಯ್ಯ ಮನಕ್ಕೆ ಬಾರನ ಗಜವನಿ ಬಲೋದನ ಬಂದಿದೆ ಕಾಂತಾಮಣಿಯಲ್ಲ ಕಾಮನರಿಗಿಲ್ಲ ಭುಜಂಗಗಳು ಕಾಣೆನ ಭುಜಂಗಗಳು ಕಾಣೆನ ಗೆ ತಾಟಿಯೇ ಮನಕ್ಕೆ ಬಾರದ ಏ ಪಾಪಾತ್ಮನೆ ಶ್ರೀರಾಮಚಂದ್ರದ ಪಾದ ಧೂಳಿಗೂ ಸಮಾನನಲ್ಲದ ನೀನು ಆತನನ್ನು ವಂಚಿಸಿ ನನ್ನನ್ನು ಇಲ್ಲಿಗೆ ಕರೆತಂದ್ರೆ ಈ ಸಮಾಚಾರವೇನಾದ್ರೂ ನನ್ನ ಸ್ವಾಮಿಗೆ ತಿಳಿದದ್ದೇ ಆದ್ರೆ ಅಯ್ಯೋ ನಡೆಯ ಕಡೆ ಪದವನು ಅರ್ಧ ನೀನು ಜೊತೆಯದರಿದೆ ಅರ್ಧ ನೀನು ಜೊತೆಯದರಿದೆ ಒಳಗೆ ಬಂದ ನಾದ ನನಗೆ ಕೊನೆ ಕ್ರಾಂತಿ ರಾಮನಿ ಕ್ರಾಂತಿ
ಧನ ಕನಕ ವಸ್ತ್ರಭೂಷಣಗಳನ್ನು ರಾಷ್ಟ್ರಘೋಷಾದಿಗಳನ್ನು ತಮ್ಮ ನೆರೆಗೆ ಕೊಟ್ಟು ರಾಜ್ಯವನ್ನಾಳಲು ಶಕ್ತಿ ಇಲ್ಲದೆ ಮುನಿವಡಿಯನ ಜಟೆಯನ್ನು ಧರಿಸಿ ಅರಣ್ಯದಲ್ಲಿ ನಿನ್ನ ಕಷ್ಟಪಡಿಸುತ್ತಿರುವ ಓ ಯಡಿರಾಮನ ಪರಾಕ್ರಮ ನನಗೆ ತಿಳಿಯದೆಯೇ? ರಾಮಗೆ ಮಾಯಂದು ನರನ ರಾಮಗೆ ಮಾಯಂದು ನರನ ಅನುಜನೇನು ಜತೆಯದಲಿಗೆ ಕಡೋಳಲ್ಲ ಬಿರುಕಿರೆ ಬಡಿಗೊಳಲಿ ದೋತೆಯುಂಗ ಕೊಡಗಾನ ಮಾಡಿಸುವ ಈಗ ನಡೆಸಿದ ಮೋಡನವನ ಕಾಡಿನಲ್ಲಿ ಗೆಡ್ಡೆ ಕನಸುಗಳನ್ನು ತಿಂದು ರಾಜ್ಯಭೋಗನ ಸುಳುವನ್ನು ಅರಿಯದೆ ಕಾಡ ಕಪಿಗಳ ಸವಾಸದಿಂದ ಮುದ್ದನಾಗಿ ನಿನ್ನನ್ನು ಕಷ್ಟಪಡಿಸುತ್ತಿರುವ ಆ ರೇಡಿ ರಾಮನು ಪರಾಕ್ರಮ ನಿನಗೆ ತಿಳಿಯದೆ? ರಾಮಗೆ ಮಾಯಂದು ನರನ ಅಮರತ ಬೇಡವಿಂದು ಇದನ್ನೆಲ್ಲವನ್ನು ತಿಳಿದು ಆ ನಾರದವನ್ನು ಸ್ಮರಿಸಿದವನನ್ನು ನೋಡಿದರೆ ನನಗೆ ಕೋಪವು ಆಶ್ಚರ್ಯ ಉಂಟಾಗುತ್ತಿರುವುದು. ಆದ್ದರಿಂದ ಆ ನಾರದಮನ ಅಂಬಲವನ್ನು ಬಿಡು, ಈ ತ್ರಿಲೋಕಾಧಿಪತಿನ ಸೇರಿ ಸುಖದಿಂದ ಪಾಪಾತ್ಮನೆ, ಬೆಂಕಿಯನ್ನು ಸರಿಗರಲ್ಲಿ ಕಟ್ಟಿಕೊಂಡು ಬಂದಂತೆ ನೀನು ನನ್ನನ್ನು ಕರೆತಂದಿರುವೆ. ನೀನು ನನ್ನನ್ನು ಕರೆತಂದಿರುವ ಸಮಾಚಾರವೇನಾದರೂ ನನ್ನ ಸ್ವಾಮಿಗೆ ತಿಳಿದದ್ದೇ ಆದ್ರೆ ಈ ನಿನ್ನ ಉದರವನ್ನೇ ಸೀಳಿ ಬಿಡುವರು. ಸುಮ್ಮನೆ ನನ್ನನ್ನು ನನ್ನ ಸ್ವಾಮಿಗೆ ಒಪ್ಪಿಸಿ ನಿನ್ನೊಂದಿಗೆ ಇಡೀ ನಿನ್ನ ರಾಕ್ಷಸ ಕುಲವನ್ನೇ ಉದ್ಧಾರ ಮಾಡಿಕೋ. ಸುಂದರಿ, ನಿನ್ನ ಮಾತುಗಳು ಪ್ರಣಯ ಕೋಪದಂತೆ ನಡೆಯುತ್ತಿರುವುದು ವೃಥಾ ನಾಮದನ್ನು ನೆನೆದು ಚಿಂತಿಸಬೇಡ. ನಡೆ, ಅರಮನೆಗೆ ಹೋಗೋಣ. ನೀಚನೆ, ಇಂತಹ ಮಾತನಾಡುತ್ತಿರುವ ಈ ನಿನ್ನ ನಾಲಿಗೆಯು ಸೇದಿ ಹೋಗಬಾರದೆ. ಈ ರೀತಿ ತುಚ್ಛ ಆಲೋಚನೆಗಳನ್ನು ಮಾಡುತ್ತಿರುವ ಈ ನಿನ್ನ ತಲೆಯು ಕಡಿದು ಹೋಳಾಗಬಾರದೆ. ಇದು ಬಹಳ ಸಾರಸ್ಯಕವಾದ ಮಾತು. ವೈದೇಶಿ ದಾನವಾಗಿಂದ ವಿದ್ಯಾರ್ಥಿಗರೆಲ್ಲರೂ ನನ್ನ ಹೆಸರು ಹೇಳಿದ ಮಾತ್ರಕ್ಕೆ ಗಡಗಡ ನಡಗಿ ಅಲ್ಲಾಡಿಸಿ ಹೋಗುವರು. ಜಾನಕಿ, ಹೀಗಿರುವಾಗ ಅಲ್ಪನಾದ ನನ್ನ ರಾಮನಿಗೆ ಎದರಿ ಅವನ್ನ ನಾನು ಒಪ್ಪಿಸಿ ನಾನು ಸ್ನೇಹವನ್ನು ಬೆಳೆಸಬೇಕಂತೆ. ಆಹಾ ಜಾನಕಿ, ಬಲ ಒಳ್ಳೆಯ ಮಾತನ್ನು ಹೇಳಿದೆ. ನಿನ್ನ ಚಾಪಲ್ಯವನ್ನು ತರಿದು ನನ್ನನ್ನು ಸೇರಿ ಜೀವವನ್ನು ಅನುಭವಿಸು. ಛೀ ನೀಚನೆ, ನೀನು ನನ್ನನ್ನು ಕರೆತಂದಿರುವುದು ನಿನ್ನ ಕುಲವನ್ನೇ ನಾಶ ಮಾಡುವ ಘಟ ಸರ್ಪವೆಂದು ತಿಳಿದುಕೋ. ಅದು ಅಲ್ಲದೆ ನನ್ನ ಶ್ರೀರಾಮನನ್ನು ಎದುರು ಹಾಕಿಕೊಂಡು ಉಳಿಯಬಲ್ಲರೆ ಈ ಧರೆಯೊಳಗೆ ನನ್ನ ಸ್ವಾಮಿಯು ಮುನಿದದ್ದೇ ಆದರೆ ಅರೆಕ್ಷಣದಲ್ಲಿ ಈ 3 ಲೋಕಗಳನ್ನು ಅಲ್ಲೋಲ ಕಲ್ಲೋಲ ಮಾಡಿಬಿಡುವರು. ವೃಥಾ ನನ್ನ ಸ್ವಾಮಿಯನ್ನು ದೂಷಿಸುವುದರಿಂದ ನಿನಗೆ ಸಿಗುವ ಫಲವಾದರೂ ಏನು? ಅದಕ್ಕಾಗಿ ಹೇಳುತ್ತಿರುವೆನು, ನನ್ನ ಸ್ವಾಮಿಯ ಕಾಲಿಗೆ ಬಿದ್ದು ಶರಣಾಗತನಾಗು. ಇನ್ನು ಮುಂದೆ ನೀನು ಸೌಖ್ಯವನ್ನು ಪಡೆಯುವೆ. ಅದು ಅಲ್ಲದೆ ಈ ರಾಕ್ಷಸ ಕುಲವೂ ಸಹ ಉದ್ಧಾರವಾಗುವುದು. ಅರಿಯಲು ತಿಳಿಯದೆ ಮರುಳಿಯ ಮೇಲೆ ಅರಿಯದೆ ತಿಳಿಯದೆ ಮರುಳಿಯೇ
ಎಲೈ ಮರಳೆ, ನಿನ್ನಂತಹ ಅಸಹ್ಯಸುರನಾದ ಈ ತ್ರಿಲೋಕಾಧಿಪತಿಯನ್ನು ಇಷ್ಟೊಂದು ಉದಾಸೀನ ನಿಂದಿಸುತ್ತೀಯ? ಅಯ್ಯೋ ಪರಮ ನೀಚ, ಇನ್ನು ನಿನಗೆ ಬುದ್ಧಿ ಬಾರಲಿಲ್ಲವೇ ರಾಮಚಂದ್ರ? ಇನ್ನು ಈ ನನ್ನನ್ನು ರಕ್ಷಿಸುವವರು ಯಾರೂ ಇಲ್ಲವೇ? ನಾನೀಗ ಏನು ಮಾಡಲಿ? ಎಚ್ಚರವಾಗಿರಿ ಭೂಕಂಪ ಜಲೋಜ್ವಾಸಿಗಳೇ. ಮಾತೆ ವಸುಂಧರೆ, ಈ ಪಾಪಿಯನ್ನು ಸ್ಪರ್ಶ ಮಾಡುವರಂತೆ. ಅಷ್ಟರಲ್ಲಿ ಈ ನಿನ್ನ ದೇಹವನ್ನು ಇಬ್ಬಾಗ ಮಾಡಿ ನಿನ್ನ ಭಾಗಿನ ಪುತ್ರಿಯನ್ನು ನಿನ್ನಲ್ಲಿ ಧರಿಸಿಕೊ ತಾಯಿ, ನಿನ್ನಲ್ಲಿ ಧರಿಸಿಕೊ. ಪಡ ನುಡಿಗಳ ನಡೆದರೆ ಹೊಡಿಗಡಿಗೆ ಪೊಡಗೆ ತೋಡಿದ ಪೊಡಗೆ. ಎಲ್ಲ ಪ್ರಶ್ನೆ ನಿನ್ನ ಜಾತಿತ್ವ ಪ್ರಬಲವಾಯಿತು. ಈ ಕ್ಷಣದಲ್ಲಿ ನಿನ್ನ ಸಿಡಿ ರಕ್ತಪಾನ ಮಾಡಬಾರದು. ರಾಮಚಂದ್ರ, ಆಕಾರ ಮಾಡ್ತೇನೆ ಸ್ವಾಮಿ. ಭೂಮಿ ಜಾತಿ ಭೂಮಿ ಸೀತೆ ಪ್ರಾಣೇಶ್ವರ. ಭೂಮಿ ಜಾತಿ ಭೂಮಿ ಸೀತೆ ಚಾಪಲ್ಯ ವಿದ್ಯೆ ರೂಪ. ಚಾಪಲ್ಯ ವಿದ್ಯೆ ರೂಪ. ಬಿಡು ಬಿಡುವೈದೆ ಬಿಡು ಬಿಡುವೈದೆ ಆಸೆ. ಕಾಂತಾಮಣಿ, ವೀರಾದಿ ವೀರರಾಗಿ ಶೂರಾದಿ ಶೂರರಾಗಿ ಇಂಥ ಮಾಡುತ್ತಿರುವುದು ಪ್ರಾಣೇಶ್ವರ. ಅದು ಅಲ್ಲದೆ ಅನೇಕ ಪತಿರತ ಶ್ರೀರನ್ನು ತಿರುಗಿ ಅವರ ಶಾಪಕ್ಕೂ ಸಹ ಗುರಿಯಾಗಿರುವಿರಿ. ವೇದವತಿಯ ಶಾಪಕ್ಕೂ ಗುರಿಯಾಗಿರುವಿರಿ. ಶಾಂತರಾಗಿ ಸ್ವಾಮಿ, ಶಾಂತರಾಗಿ. ಕಾಂತಾಮಣಿ, ಮಂಡೋದರಿ, ನೀನು ಹೇಳುತ್ತಿರುವುದು ಒಂದು ರೀತಿ ನ್ಯಾಯವೇ ಸರಿ. ನ್ಯಾಯವೇ ಸ್ವಾಮಿ. ಪತುರದ ಯಥೋತಿ ಶಾಪದಿಂದ ನಾನಾ ವಿಧಗಳನ್ನು ನಿನ್ನನ್ನು ಕ್ಷಮಿಸಿ 2 ತಿಂಗಳ ಆದವನೇ ಕೊಟ್ಟಿರುವನು. ಅಷ್ಟರಲ್ಲಿ ನನ್ನ ಅಭಿಷ್ಟವನ್ನು ನೆರವೇರಿದರೆ ಸರಿ, ಇಲ್ಲವಾದರೆ ನಿನ್ನನ್ನು ಚಿತ್ರವನ್ನು ಮಾಡಿಬಿಡುವೆನು. ಎಲ್ಲ ಎಕರ ಎಲ್ಲ ಮಕರ, ನೀವೆಲ್ಲರೂ ನಾನಾ ವಿಧಗಳಿಂದ ಜಾನಕಿಗೆ ನನ್ನ ಕಡೆ ಮನಸ್ಸು ಹುಟ್ಟುವಂತ ಮಾಡಬೇಕು. ತಿಳಿಯುತ್ತೆ? ಪ್ರಿಯ ನಡೆಯಿರಿ. ರಾಮಚಂದ್ರ, ಈ ರಾಕ್ಷಸರ ಮಧ್ಯೆ ಬಾಳುವುದಕ್ಕಿಂತ ನಾನು ಆತ್ಮಹತ್ಯೆ ಮಾಡಿಕೊಳ್ಳುವುದೇ ಲೇಸ್. ರಾಮಚಂದ್ರ, ಕೋರಳಿಗೆ ಜಡಿಯಲಿ ಊರುಳನ್ನು ಹಾಕುವೆ. ಕೋರಳಿಗೆ ಜಡಿಯಲಿ ಊರುಳನ್ನು ಹಾಕುವೆ.
ರಾಜ ರಾಜ ಚಕ್ರವರ್ತಿ ರಾವಣೇಶ್ವರನನ್ನು ವರಿಸು, ಇಲ್ಲಾಂದ್ರೆ ನಾವೆಲ್ಲರೂ ನಿನ್ನನ್ನು ಮುತ್ತಿಕೊಂಡು ತಿಂದು ಬಿಡುತ್ತೇವೆ. ತಿಂದು ಬಿಡುತ್ತೀರಾ? ಮೊದಲು ಆ ಕಾರ್ಯವನ್ನು ಮಾಡಿ, ಆಗಲಾದ್ರೂ ನನಗೆ ಈ ಕಷ್ಟವು ತಪ್ಪುವುದು. ಎಲೆ ಸ್ನೇಹಿತನೇ, ಇವಳು ನಮ್ಮ ಮಾತು ಕೇಳುವಾಗಿಲ್ಲ. ಈ ವಿಚಾರವನ್ನು ರಾವಣ ಸಾರ್ವಭೌಮನಿಗೆ ತಿಳಿಸಿ ಕರೆದುಕೊಂಡು ಬರೋಣ, ನಡೆ. ಬಾ ಹೋಗೋಣ. ಇನ್ನು ನಾನು ಬದುಕಿರಲಾರೆ ರಾಮಚಂದ್ರ. ನಾನು ಆತ್ಮಹತ್ಯೆ ಮಾಡಿಕೊಳ್ಳುವುದೇ ಲೇಸು. ರಾಮಚಂದ್ರ, ಹಕ್ಕುತ್ತಿದ ನಮ್ ದುಡುಕದಿರುತ್ತಾಯ ಖಡ್ಗಶಾಸನ ಶಿರವಂ ಬುದ್ಧಿರ್ಥ ಶೀಘ್ರದಲ್ಲಿ ಬಂದು ಲಕ್ಷ್ಮಣ ಸಹಿತ ರಾಮ ಅಮ್ಮ, ತಾವು ಯಾರು? ದುಃಖವನ್ನೇ ಉದ್ಯೋಗವಾಗಿಟ್ಟುಕೊಂಡು ದುಃಖಿಸುತ್ತ ಪ್ರತಿಕ್ಷಣತೆಯನ್ನು ರೋಧಿಸುತ್ತಾ ಭಯಾತುರಗಳಿಂದ ಮತ್ತೆ ಮತ್ತೆ ಏರಿಸುತ್ತಾ ಪ್ರಿಯತಮವಾದ ವಸ್ತುವನ್ನು ಕಳೆದುಕೊಂಡಂತೆ ಪ್ರಾಣವನ್ನು ಧರಿಸಿಕೊಂಡಿರುವ ತಾವು ಯಾರು ತಾಯಿ? ಅರ್ಧಾಂಗಿಯಾಗಿ ಅರುಂಧತಾ ದೇವಿ ಅಥವಾ ಜನಸ್ಥಾನದಿಂದ ಆ ನೀಚ ರಾವಣನು ಅಪಹರಿಸಿ ತಂದ ಶ್ರೀರಾಮಚಂದ್ರನ ಪತ್ನಿ ಸೀತಾಮಾತೆಯು ತಾವಾಗಿದ್ದಲ್ಲಿ ಕೆಲವು ಗುಟ್ಟಾದ ಸಂಗತಿಗಳನ್ನು ತಿಳಿಸಬೇಕಾಗಿದೆ. ತಾವು ಯಾರೆಂಬುದನ್ನು ತಿಳಿಸಮ್ಮ ತಾಯಿ. ಇದೇನಿದೆ ಈ ಅದ್ಭುತವಾದ ಕಪಿಯಾದ್ರೆ ಯಾವುದು? ನಾನೇನಾದ್ರೂ ಸ್ವಪ್ನವನ್ನು ಕಾಣುತ್ತಿರುವೆನೆ. ಸ್ವಪ್ನದಲ್ಲಿ ಕಪಿಗಳನ್ನು ಕಂಡರೆ ಅಮಂಗಲವೆಂದು ನುಡಿಯುವರಲ್ಲ. ರಾಮಚಂದ್ರ, ನಿಮಗೆ ಯಾವ ಅಮಂಗಲವೂ ಜರುಗದಂತಿರಲಿ. ಅಮ್ಮ, ವಾಯುದೇವನ ವರದಿಂದ ಅಂಜನಾದೇವಿ ಗರ್ಭದಲ್ಲಿ ಧರಿಸಿರುವ ನನ್ನನ್ನು ಆಂಜನೇಯ ಅಂತಲೂ ಕರೆಯುವರು ತಾಯಿ. ಶ್ರೀರಾಮಚಂದ್ರನ ಕಾರ್ಯಕ್ಕಾಗಿ ಸುಗ್ರೀವನ ರಾಜನು ಆಜ್ಞಾಪಿಸಲ್ಪಟ್ಟ ನಿನ್ನನ್ನು ಹುಡುಕಲು ರಾಮಸೇವಕನಮ್ಮ ನನ್ನನ್ನು ವಿಪಕ್ಷವನೆಂದು ತೋರಬೇಡ ತಾಯಿ. ಅಯ್ಯ, ನೀನು ನಿಜವಾಗಿಯೂ ಶ್ರೀರಾಮಚಂದ್ರನ ಭಕ್ತನೇ ಆಗಿದ್ರೆ ನಿನಗೆ ಮಂಗಳವಾಗಲಿ. ಆದರೆ ನನ್ನ ಸ್ವಾಮಿ ಏನೋ ನರನು, ನೀನೇನೋ ವಾನರನು. ನರನಿಗೂ ವಾನರನಿಗೂ ಸಖ್ಯವಾದ ಬಗೆ ಹೇಗೆ? ಅಮ್ಮ, ಕುಂದನ ನಿಲ್ಲಿಸಲ ನಿಂದ ನಾಮ್ರದು ನಂದ ನಲ ಕಡಲಿಂದ ನಿಮ್ಮಯ ಕುಂದನ ನಿಲ್ಲಿಸಲ ನಿಂದ ನಾಮ್ರದು ನಂದ ನಲ ಕಡಲಿಂದ ನಿಮ್ಮಯ ಚಂದ ಹರಿಯಲು ಬಂದ ಸೇವಕ ನಂದು ಗಿಳಿಮರವಿಂದನು ಸಂಜೆ ಕಾಪಿಡ ಮಾತೆ ಭಾವನನಲೋ ಕಾವನನರ ಜೀವಲೋಚನ ರಾಮನಲ್ಲ ಸುಗ್ರೀವಾಜ್ಞ ಗೈರವಾನರವ ಸಂದೆ ಕಾಬಿಡ ಮಾತೆ ವಾಸುಂದರಾಸುದೆ ಸಂಜೆ ಕಾಬಿಡ ಮಾತೆ ಸಂದೆ ಕಾಬಿಡ ಮಾತೆ ಜಯ ನಿಮ್ಮಯ ಆಧ ಸೇವೆಗೆ ಬಂದ ಸೇವಾನನ ಮನೋ ದೇವಿ ನಿಮ್ಮಯ ಪಾದ ಸೇವೆಗೆ ಬಂದ ಸೇವಾನನ ಸಂಜೆ ಕಾಬಿಡೋ ಮಾಯೆ ವಾ ಸುಂದರ ಸುರಿ ಸುಂದರ ಕುಸುಮ
ಜನನಿ ಜನನಿ ಭಯಪಡಬೇಡ. ನಾನು ನಿನ್ನ ಮತ್ತು ಶ್ರೀರಾಮಚಂದ್ರನ ರಾಮ ಸೇವಕನು ತಿಳಿ ಪಾದಸೇವಕನು ತಿಳಿಯಮ್ಮ. ನನ್ನನ್ನು ವಿಪಕ್ಷವನೆಂದು ಭಾವಿಸಬಾರದು. ನೀಚನಾದ ರಾವಣನು ನಿಮ್ಮನ್ನು ಅಪಹರಿಸಿಕೊಂಡು ಬರಲು ನೀವು ಋಷಿಮುಖ ಪರ್ವತದಲ್ಲಿ ಆಭರಣವನ್ನು ಹಾಕಲಿಲ್ಲವೇ? ನಾವು ಅವುಗಳನ್ನು ತೆಗೆದುಕೊಂಡು ಶ್ರೀರಾಮಚಂದ್ರನಿಗೆ ಒಪ್ಪಿಸಲು ಅವುಗಳನ್ನು ನೋಡುತ್ತಲೇ ಶ್ರೀರಾಮಚಂದ್ರನು ಅವಳು ನೋಡಿ ಪ್ರಾಣವನ್ನು ತರಿಸಿಕೊಂಡವನು. ಹಾಗಾದ್ರೆ ರಾಮ ಲಕ್ಷ್ಮಣರು ಕ್ಷೇಮದಿಂದ ಇರುವರೆ ಮಾರುತಿ? ಕ್ಷೇಮ. ಕರತಾಯೇ ರಾಮ ರವಿಕುಲ ಸೋಮ ಪ್ರತಾಪ ಕ್ಷೇಮದಿಂದ ಕರತಾಯೇ ರಾಮ ರವಿಕುಲ ಸೋಮ ಪ್ರತಾಪ ಕ್ಷೀರಾಂದೇಲೆ ಪವಳಿಸೋತ್ತಮ ಜಗತಗಳ ಬಿಂದ ಪಮಯ ಮಾಡೋ ರಾಮದೇವಲೆ ಪವಳಿಸೋತ್ತಮ ಜಗತಗಳ ಬಿಂದ ಪಮಯ ಮಾಡೋ ಭೂಮಿ ಭಾರವ ಬರದೆ ನೆನಪ ಭೂಮಿ ಭಾರವ ಬರದೆ ನೆನಪ ಭೂಮಿ ಭಾರವ ಬರದೆ ನೆನಪ ಭೂಮಿ ಭಾರವ ಬರದೆ ನೆನಪ ದಶರಥ ಕುವರನು ತಾಯೇ ಕ್ಷೇಮದಿಂದ ಕರುತ್ತಾಯೇ ರಾಮ ರವಿಕುಲ ಸೋಮ ಪ್ರತಾಪ ರಾಮ ರವಿಕುಲ ಸೋಮ ಪ್ರತಾಪ. ಹಾಗಾದ್ರೆ ನೀನು ಯಾವ ಆಶ್ರಮ ಧರ್ಮದಲ್ಲಿರುವೆ ಮಾರುತಿ? ರಮಣೀಯವಾದ ಪರಮಾಶ್ಮಲೇಹನಮ್ಮ ನಿಮ್ಮ ನರಮಣನದೇವಿ ಮುರಾರಿ ಸಂರಕ್ಷಣ ಸುಳಲವಂತ ಭಾವಿಸಿನ ಮಾರುತಿ, ಈ ಘನತರವಾದ ವಿದ್ಯೆಗಳನ್ನೆಲ್ಲ ಎಲ್ಲಿಂದ ಕಲಿತೆ? ಹಿಮಮುಖ ಸುರದಲ್ಲಿ ವಿಲಯದಿ ಕಲೆದ ನಮ್ಮ ಘನವಿದ್ಯೆಗಳನ್ನ ಮಾರುತಿ, ಹಾಗಾದ್ರೆ ನೀನು ನನ್ನ ಸ್ವಾಮಿಯ ರೂಪ ಲಾವಣ್ಯ ಗುಣ ಗಾಂಭೀರ್ಯಗಳನ್ನು ವರ್ಣಿಸಿ ಹೇಳಬಲ್ಲಿಯ? ಸಾಮುದ್ರಿಕ ಶಾಸ್ತ್ರದಲ್ಲಿ ತೇಳಲು ವಿನುತ ರಾಮನಾಮನು ಭಾವಿಸನು ಜನನೇ ಅಮ್ಮ ಚಲುವನು ಹಮ್ಮಯ್ಯ ಕೇಳಮ್ಮ ತಾಯೇ ರಾಮನೋ ಎಂದ ಚಲುವನು ಹಮ್ಮಯ್ಯ ರಾಮ ರವಿ ಕುಲದೋ ರಾಮಾನಂದ ಚಲುವ ನಮ್ಮಯ್ಯ
ಕೇಳಮ್ಮ ತಾಯೇ ರಾಮನೋ ಎಂದ ಚಲುವನ ಅಮ್ಮಯ್ಯ. ನೀಲಮಣಿಗಳ ಸಾಲ ಪಂತಳ ಬಾಲ ನೋಡಲು ಬಾಲ ಮಾರ್ಗವ. ನೀಲಮಣಿಗಳು ಸಾಲ ಪಂತಳ ನೀಲಮಣಿಗಳು ರಾಮನಂದ ಚಲುವ ಕೇಳಮ್ಮ ತಾಯೇ ರಾಮನಂದ ಚಲುವ ಅಮ್ಮಯ್ಯ. ಲಕ್ಷ್ಮಣನನ್ನು ವರ್ಣಿಸಬಲ್ಲೆಯಾ? ಅಮ್ಮ, ಶ್ರೀರಾಮಚಂದ್ರನನ್ನು ವರ್ಣಿಸಲು ವರ್ಣಿಸಬಹುದು. ಅಣ್ಣನನ್ನೇ ಕಾಣದೆ ಹುಲ್ಲೇ ಮರಿಯಂತೆ ಸದಾ ಶ್ರೀರಾಮಚಂದ್ರನೇ ತಂದೆ ಎಂದು, ಜನಕಸುತಿಯೇ ತಾಯೆಂದು ನಂಬಿರುವ ನಿಮ್ಮ ರಾಜಾಜ್ಞೆಗಾಗಿ ನಂಬಿರುವ ಲಕ್ಷ್ಮಣ ದೇವಿಯನ್ನು ಪಾಮರನಾದ ನನ್ನಿಂದ ವರ್ಣಿಸಲು ಸಾಧ್ಯವೇನಮ್ಮ? ಮಾರುತಿ, ನಾನು ನಿನ್ನನ್ನು ಹೀಗೆ ಪರೀಕ್ಷಿಸಿದನೆ ಎಂದು ನನ್ನ ಮೇಲೆ ತಪ್ಪಾಗಿ ಭಾವಿಸಬೇಡ. ಶತಯೋಜನೆ ವಿಸ್ತೀರ್ಣುಳ್ಳ ಶರಧಿಯನ್ನು ನೀನು ಹೇಗೆ ಲಂಘಿಸಿ ಬಂದೆ, ಹಾಗೆ ನಿನ್ನ ರೂಪವನ್ನು ನಾನು ನೋಡಬಹುದೇ ಮಾರುತಿ? ಮಾತೆಯವರು ರಾಕ್ಷಸರ ಮಧ್ಯದಲ್ಲಿ ಹಗ್ಗವನ್ನು ಕಂಡು ಹಾವೆಂದು ಬೆದರಿ ನನ್ನನ್ನು ರಾಕ್ಷಸ ಮಾಯೆಯಿಂದ ಬಂದಿರುವನೆಂದು ಬಗೆ ಬಗೆಯಾಗಿ ಪರೀಕ್ಷಿಸುತ್ತವಳು. ಮಾರುತಿ, ನೀನು ತಪ್ಪಾಗಿ ಭಾವಿಸಬೇಡ. ದಯಮಾಡಿ ಆ ನಿನ್ನ ವಿಶ್ವರೂಪವನ್ನು ನನಗೆ ತೋರಿಸಿ ನನ್ನನ್ನು ಕೃತಾರ್ಥಳನ್ನಾಗಿ ಮಾಡಬಾರದೆ? ಅಮ್ಮ ಅಮ್ಮ, ಸಕಲ ಧರ್ಮ ಮನೋಂಗದ ಪಾರಂಗತನಾದ ಸತಿಪತಿಗಳಿರುವರು ಏನೂ ತಿಳಿಯದ ಪಾಮರನಂತೆ ನಡೆಸುತ್ತ ಅವರಿಗಿರುವಂತೆ ಅನುರಾಗವನ್ನು ಪ್ರಪಂಚಕ್ಕೆ ತೋರ್ಪಡಿಸುವುದಕ್ಕಾಗಿ ಅದನ್ನು ಭಕ್ತರ ಬಾಯಿಂದ ಪ್ರಚಾರಗೊಳಿಸುವುದನ್ನು ನೀವು ಕೊಂಡಾಡತಕ್ಕಂತೆ ಸರಿ. ಮಾರುತಿ, ಈ ನಿನ್ನ ಘೋರ ರೂಪವನ್ನು ನಾನು ನೋಡಲಾರೆ. ಶಾಂತ ಮೂರ್ತಿಯನ್ನು ಧಾರಣೆ ಮಾಡು ಮಾರುತಿ, ಶಾಂತ ಮೂರ್ತಿಯನ್ನು ಧಾರಣೆ ಮಾಡು. ಉದಂಬದರೆ ಸದಂಬದರ ಕದಂಬರ ಕದಂಬಗದೆ ಉದಂಬದರೆ ಸದಂಬರ ಕದಂಬರ ಕದಂಬಗದೆ ಸದಯ ಶುಭಾಗಿತೆ ರಘುನಾಥನಾದವಂ ಸೀತಾ ಸೀತಾ ಎಂದು ಮನವೇ ಗಂಗಲ ಮಾಗಲ ಸಜಯ ಶುಭಾಯಿತೆ
ಮುದ್ರಿಕೆ ವಿನುತ ರಾಮನ ನಾಮನು ಮನದವಂತೆ ಅನುದಿಂ ಸ್ವೀಕರಿಸುವುದು ಜನನೇ ಅಮಾ ಮಾರುತಿ, ನನ್ನ ಸ್ವಾಮಿ ಈ ಘನಮುದ್ರಿಕೆಯನ್ನು ತಂದುಕೊಟ್ಟು ನನಗೆ ಮಹದುಪಕಾರವನ್ನು ಮಾಡಿರಿ. ಪ್ರತ್ಯುಪಕಾರವಾಗಿ ನಾನು ನಿನಗೆ ಏನನ್ನು ಮಾಡಲಿ? ತಾವು ಯಾವುದಾದ್ರೂ ಅಗ್ನಿವಸ್ತುವನ್ನು ಕೊಟ್ಟರೆ ನಾನು ತೆಗೆದುಕೊಂಡು ಹೋಗಿ ಶ್ರೀರಾಮಚಂದ್ರನಿಗೆ ಕೊಡುವೆನು. ನನ್ನ ಬಳಿಯಲ್ಲಿ ಅಂತಹ ಯಾವ ವಸ್ತುಗಳು ಇಲ್ಲವಲ್ಲ? ಮರೆತಿದ್ದೆ, ಚೂಡಾರತ್ನವಿರುವುದು, ತೆಗೆದುಕೋ. ಇದನ್ನು ನನ್ನ ಸ್ವಾಮಿಗೆ ಅರ್ಪಿಸಿ ಇನ್ನೊಂದು ಮಾಸದ ಅವಧಿಗಾಗಿ ಬಂದು ನಾನು ಕರೆದುಕೊಂಡು ಹೋಗಲು ಹೇಳಿ. ಇಲ್ಲವಾದಲ್ಲಿ ನಾನು ಪ್ರಾಣ ತ್ಯಾಗ ಮಾಡುತ್ತೇನೆ ಎಂದು ನನ್ನ ಸ್ವಾಮಿಗೆ ತಿಳಿಸಿಬಿಡು ಮಾರುತಿ. ಆಗಬಹುದು. ಅಮ್ಮ ಸಮಸ್ತ ಪಾಪ ನಿವಾರಕರಾದ ತಮಲ ಕಮಲಹಸ್ತದಿಂದ ಈ ಪಾವನವನ್ನು ಒಂದು ದಾವರ್ತಿ ಆಶೀರ್ವಸಿದರೆ ಅಷ್ಟೇ ಸಾಕು ತಾಯಿ. ತಮ್ಮಿಂದ ಯಾವ ಪ್ರತಿಉಪಕಾರವನ್ನು ನಾನು ಬಯಸಲಾರೇನು. ಪ್ರಿಯ ರಾಮ ಭಕ್ತ ನಿಯತಾತ್ಮನಾಗು, ಪ್ರಿಯ ರಾಮ ಭಕ್ತ ನಿಯತಾತ್ಮನಾಗು, ಪ್ರಿಯ ರಾಮ ಭಕ್ತ ನಿಯತಾತ್ಮನಾಗು, ಪ್ರಿಯ ರಾಮ ಭಕ್ತ ನಿಯತಾತ್ಮನಾಗು, ಚಿರಂಜೀವಿಯಾಗು ಚಿರಚೇತನಾಗು, ಚಿರಂಜೀವಿಯಾಗು ಚಿರಚೇತನಾಗು, ವಾಯುನಂದನ ಶ್ರೇಯೋ ಮಾತು ಮಾಡೈ, ವಾಯುನಂದನ ಮಾರುತಿ, ಹೋಗಿ ಬಾ, ನಿನಗೆ ಮಂಗಳವಾಗಲಿ. ಆಗಬಹುದು. ಅಮ್ಮ, ನಮ್ಮ ಜನ್ಮವು ಸಾರ್ಥಕವಾಯಿತು. ನಾನು ಧನ್ಯನಾದೆನು. ನನ್ನ ದೂತತ್ವವು ಸಾರ್ಥಕವಾಯಿತು. ಅಮ್ಮ, ರಾಮಾನುಗ್ರಹದಿಂದ ಯಾವ ಯಾವ ಗಲಭೆ ಬಂದಾಗಿಯೋ ನಾನೇ ನಿವಾರಿಸಿಕೊಳ್ಳುವೆನು. ಹಾಗಾದ್ರೆ ಒಂದು ಕಾರ್ಯವನ್ನು ಮಾಡುವೆಯಾ? ಈ ವನವನ್ನು ಹಾಳು ಮಾಡದೆ ಕೆಳಗೆ ಬಿದ್ದಿರುವ ಹಣ್ಣುಗಳನ್ನು ಹೊಟ್ಟೆ ತುಂಬ ಬೃಂಜಿಸಿ ನಿನ್ನ ಹಸಿವಿನ ಬಾಧೆಯನ್ನು ಇಂಗಿಸಿಕೊಳ್ಳಬಾರದೆ? ಆಗಬಹುದು ತಾಯಿ. ತಾಯಿ, ನನ್ನದೊಂದು ವಿಜ್ಞಾಪನೆ. ಕಪಿಗಳು ಬಂಧಿಸುವುದನ್ನು ತಾವು ನೋಡಬಾರದು. ಆ ಪಾರ್ಶ್ವದಲ್ಲಿ ಹೋದರೆ ನಾನು ಪುನಃ ಬಂದು ನಿಮ್ಮನ್ನು ಕಾಣುವೆನು. ಹಾಗೆ ಆಗಲಿ.